ಒಡೆದ ಕನ್ನಡಿ ಮುರಿದ ಮನಸ್ಸು ಒಂದಾಗಲು ಸಾಧ್ಯವೇ? ಅದೆಷ್ಟೇ ಪ್ಯಾಚಪ್ ಮಾಡಲು ಹೋದರೂ ಮತ್ತದೇ ನೋವು, ಮತ್ತದೇ ನೆನಪು, ಮತ್ತದೇ ನಿರಾಸೆ. ಬಹುಶಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪಾಡು ಕೂಡ ಹೀಗೆ ಆಗಿರಬಹುದು. ಫ್ಯಾನ್ಸ್ ಮುಂದೆ ನಾವಿಬ್ಬರು ಒಂದೇ ಎಂದು ತೋರಿಸಿಕೊಳ್ಳುವ ಪ್ರಯತ್ನ, ಪವಿತ್ರ ಗೌಡ ಮುಂದೆ ನಾನೇ ದರ್ಶನ್ ಅವರ ಅಧಿಕೃತ ಪತ್ನಿ ಎಂದು ತೋರಿಸಿಕೊಳ್ಳಬೇಕಾದ ಅನಿವಾರ್ಯತೆ, ಮಗನಿಗಾಗಿ ಗಂಡನ ಜೊತೆ ಒಲ್ಲದ ಮನಸ್ಸಿನಿಂದ ಬದುಕು ಸಾಗಿಸುವ ಪ್ರಯತ್ನ. ಹಾಗೋ ಹೀಗೋ ವಿಜಯಲಕ್ಷ್ಮಿ ದರ್ಶನ್ ಅಭಿಮಾನಿಗಳ ಮುಂದೆ ಒಂದಾಗಿದ್ದೇವೆ ಎಂದು ತೋರಿಸಿಕೊಳ್ತಿದ್ದಾಗಲೇ ಮತ್ತೊಂದು ಬರಸಿಡಿಲು ಬಡಿದಾಗಿದೆ. ಡಿ ಬಾಸ್ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಬೀಸಿಯಾಗಿದೆ. ಅತ್ತ ಗಂಡನ ನಂಬಿಕೆ ದ್ರೋಹ, ಇತ್ತ ಎದೆಯತ್ತರ ಬೆಳೆದು ನಿಂತಿರುವ ಮಗ. ಈಗ ವಿಜಯಲಕ್ಷ್ಮಿ ಬಾಳು ಒಂಥರ ನೋವಿನ ಕಥೆಯಷ್ಟೇ. ಗಂಡ ಪೊಲೀಸ್ ಕಸ್ಟಡಿ ಸೇರಿದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಹೇಗಿದ್ದಾರೆ ಎಂಬ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಕಾಟೇರ ಸಿನಿಮಾ ಸಕ್ಸಸ್ ಆದ್ಮೇಲೆ ದರ್ಶನ್ ಹೆಚ್ಚಾಗಿ ಕಾಣಿಸಿಕೊಂಡಿದ್ದೆ ಪತ್ನಿ ವಿಜಯಲಕ್ಷ್ಮಿ ಜೊತೆ. ಲೋಕಸಭೆಯ ವೋಟಿಂಗ್ ದಿನ ಪತ್ನಿ ಜೊತೆ ಡಿ ಬಾಸ್ ಕಾಣಿಸಿಕೊಂಡಿದ್ರು. ಈ ವಿಡಿಯೋವನ್ನ ದಚ್ಚು ಅಭಿಮಾನಿಗಳು ನಮ್ಮಣ್ಣ ನಮ್ಮತ್ತಿಗೆ ಜೊತೆಯಲ್ಲಿ ಚೆನ್ನಾಗಿ ಅವರೇ ಅಂತ ಖುಷಿಯಲ್ಲೇ ಶೇರ್ ಮಾಡಿಕೊಂಡಿದ್ರು. ನಂತರ ದುಬೈನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ವೆಡ್ಡಿಂಗ್ ಆನಿವರ್ಸರಿಯನ್ನು ಕೂಡ ಸೆಲೆಬ್ರೇಷನ್ ಮಾಡಿಕೊಂಡಿದ್ರು. ಇನ್ನು ಪವಿತ್ರ ಗೌಡ ಕಾಟ ಇಲ್ಲ, ನಮ್ಮಣ್ಣ ಅತ್ತಿಗೆ ಹೀಗೆ ಇರಲಿ ಅಂತ ಫ್ಯಾನ್ಸ್ ಹಾರೈಸಿದ್ರು. ಇದೆಲ್ಲ ಮೊನ್ನೆ ನಡೆದು ಕಣ್ಮುಂದೆ ಹಾಗೇ ಇದೆ. ಆದರೆ ಇದಾಗಿ ಕೆಲವೇ ದಿನಗಳಲ್ಲಿ ಸೀನೆ ಫುಲ್ ಚೇಂಜ್. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬದಲಾಗಲಿಲ್ಲ. ಪವಿತ್ರ ಗೌಡ ಸಹವಾಸದಿಂದ ದೂರವಾಗಲೇ ಇಲ್ಲ. ಇಲ್ಲಿ ದೂರ ಆಗಿದ್ದು ವಿಜಯಲಕ್ಷ್ಮಿ. ನೋಡೋರ ಕಣ್ಣಿಗಷ್ಟೇ ಅಣ್ಣನ ಜೊತೆ ಅತ್ತಿಗೆ ಕಾಣಿಸಿಕೊಂಡಿದ್ರಷ್ಟೇ. ಅದೇ ಪವಿತ್ರ ಗೌಡನಿಗಾಗಿ ತನ್ನ ಗಂಡ, ಅದರಲ್ಲೂ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಸ್ಟಾರ್ ದರ್ಶನ್ ಒಬ್ಬ ಅಭಿಮಾನಿಯನ್ನೇ ಕೊಂದಿದ್ದಾರೆ ಅಂದ್ರೆ ಪತ್ನಿಯ ಸ್ಥಿತಿ ಹೇಗಿರಬೇಡ. ಈಗ ವಿಜಯಲಕ್ಷ್ಮಿ ಪಾಡು ಹಾಗೆ ಆಗಿದೆ. ಪವಿತ್ರಗಾಗಿ ದರ್ಶನ್ ಅವರು ಕೊಲೆ ಮಾಡಿದ್ರು ಎನ್ನುವ ಆರೋಪ ಹೊತ್ತಿರೋದು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೃದಯವೇ ಒಡೆದಂತಾಗಿದೆ. ಜೊತೆಗೆ ಬೇಸರ ಕೂಡ ಮೂಡಿಸಿದೆ. ಹೀಗಾಗಿ ಅವರು ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಈಗ ಸೋಷಿಯಲ್ ಮೀಡಿಯಾ ಸಹವಾಸವೇ ಬೇಡ ಅಂತ ಸೋಷಿಯಲ್ ಮೀಡಿಯಾಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ತನ್ನ ಪ್ರೊಫೈಲ್ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಸೇರಿದಂತೆ ಇತರರನ್ನ ಅನ್ಫಾಲೋ ಮಾಡಿದ್ದು ಈಗ 0 ಫಾಲೋಯಿಂಗ್ ಅನ್ನ ಹೊಂದಿದ್ದಾರೆ. ಉಳಿದಂತೆ ಹಳೆಯ ಇನ್ಸ್ಟಾಗ್ರಾಂ ಸ್ಟೋರಿಗಳು ಹಾಗೆಯೇ ಇವೆ. ಆದರೆ ಇನ್ಸ್ಟಾಗ್ರಾಂ ಹೈಲೈಟ್ ವಿಭಾಗವನ್ನ ಡಿಲೀಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೌನವಾಗಿದ್ದಾರೆ. ಈ ಘಟನೆ ಬಳಿಕ ಎಲ್ಲಿ ಕೂಡ ಕಾಣಿಸಿಕೊಂಡಿಲ್ಲ. ಸ್ನೇಹಿತರೆ, ಕೆಲ ತಿಂಗಳ ಹಿಂದಷ್ಟೇ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇರೋ ಫೋಟೋಗಳನ್ನು ಹಂಚಿಕೊಂಡಿದ್ರು. 10 ವರ್ಷಗಳ ಸಂಬಂಧ ಎಂದು ಟ್ಯಾಗ್ಲೈನ್ ನೀಡಿದ್ರು. ಇದನ್ನ ವಿಜಯಲಕ್ಷ್ಮಿ ಖಂಡಿಸಿದ್ರು. ಇಬ್ಬರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಕೂಡ ನಡೆದಿತ್ತು. ಆ ಬಳಿಕ ಎಲ್ಲವೂ ಸೈಲೆಂಟ್ ಆಗಿತ್ತು. ಈಗ ದರ್ಶನ್ ಅವರು ಪವಿತ್ರಗಾಗಿ ಕೊಲೆ ಮಾಡಿದ್ರು ಎನ್ನುವ ಆರೋಪ ಹೊತ್ತಿರೋದು ಸಹಜವಾಗಿಯೇ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ನೋವನ್ನ ನೀಡಿದೆ. ಹಾಗೆ ನೋಡಿದ್ರೆ ವಿಜಯಲಕ್ಷ್ಮಿ ತನ್ನ ವೈವಾಹಿಕ ಜೀವನದಲ್ಲಿ ಬಲಿಪಶು ಎಂದೇ ಹೇಳಬಹುದು. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರದ್ದು ಲವ್ ಮ್ಯಾರೇಜ್. ಆಪ್ತರು ಹೇಳೋ ಪ್ರಕಾರ ಇವರಿಬ್ಬರ ಮದುವೆ ಆಗೋ ಹೊತ್ತಿಗೆ ದರ್ಶನ್ ಕೆಲಸ ಸಂಪಾದನೆ ಇಲ್ಲದೆ ಕೂತಿದ್ರು. ವಿಜಯಲಕ್ಷ್ಮಿ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಗಂಡನನ್ನ ಸಂಸಾರವನ್ನ ಸಾಕ್ತಾ ಇದ್ರು. ಗಂಡ ಆತನ ಇಷ್ಟನ ನಟನಾ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ಏರ್ಬೇಕು ಎಂದು ತಾನೂ ಕೂಡ ದುಡಿತಾ ಇದ್ರು. ಗಂಡನ ಆಸಕ್ತಿಗೆ ತನ್ನಿಂದಾದ ಸಹಕಾರವನ್ನ ನೀಡ್ತಾ ಬಂದಿದ್ರು. ದರ್ಶನ್ ಲೈಫು, ವೈವಾಹಿಕ ಬದುಕು ಒಂದು ಹಂತದವರೆಗೆ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಹಣ, ಕೀರ್ತಿ ಎಲ್ಲ ಎತ್ತರಕ್ಕೆ ಕೊಂಡೊಯ್ತೋ ಆಗ ಬೇರೆ ಅಭ್ಯಾಸಗಳು ಕೂಡ ಸೇರಿಕೊಂಡ್ವು. ಒಂದು ಹಂತದಲ್ಲಿ ಬೇರೊಬ್ಬ ನಟಿ ಕೂಡ ದರ್ಶನ್ ಬದುಕಲ್ಲಿ ಬಂದಿದ್ರು. ಇದು ಕೂಡ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಶಾಕಿಂಗ್ ವಿಚಾರವಾಗಿತ್ತು. ನಂತರ ದರ್ಶನ್ ಜೀವನಕ್ಕೆ ಬಂದವರೇ ಪವಿತ್ರ ಗೌಡ. ಈಕೆಗೂ ಮದುವೆ ಆಗಿತ್ತು, ದರ್ಶನ್ಗೂ ಮದುವೆ ಆಗಿತ್ತು. ಇಬ್ರಿಗೂ ಕೂಡ ಮಕ್ಕಳಿದ್ವು. ಆದ್ರೂ ಇಬ್ಬರ ನಡುವೆ ಸಂಬಂಧ ಏರ್ಪಟ್ಟಿತ್ತು. ಇದರ ಮಧ್ಯೆ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ನಡೆಸಿರುವ ಹಲ್ಲೆ ಕೂಡ ಜನರ ಮರೆತಿಲ್ಲ. ಈ ಕಷ್ಟದ ದಿನಗಳೆಲ್ಲ ಕಳೆದು ದರ್ಶನ್ ತಮ್ಮ ಪತ್ನಿ ಜೊತೆ ಕೊಂಚ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ಕೊನೆಗೂ ದರ್ಶನ್ ಬದಲಾಗ್ಲೇ ಇಲ್ಲ. ತನ್ನ ಹೆಂಡತಿ ಅಂತಾನೆ ಹೇಳಿಕೊಂಡು ಪವಿತ್ರ ಗೌಡಳಿಗಾಗಿ ಕೊಲೆ ಮಾಡುವ ಮಟ್ಟಕ್ಕೂ ಇಳಿದು ಬಿಟ್ರು. ಎದೆಯತ್ತರ ಬೆಳೆದ ಮಗ, ಅಪ್ಪನನ್ನ ಹೀರೋ ಎಂದು ಆರಾಧಿಸುವ ಮಗ ಈಗ ಇಂಥದ್ದನ್ನೆಲ್ಲ ಅದೇಗೆ ಎದುರಿಸ್ತಾನೋ. ಅಪ್ಪನೆಂದರೆ ಜೀವ ಬಿಡುವ ಮಗ ತನ್ನಪ್ಪನೇ ಅಭಿಮಾನಿಯ ಜೀವ ತೆಗೆಯಲು ಕಾರಣವಾಗಿದ್ದಾರೆ ಎಂಬ ಸತ್ಯ ತಿಳಿದು ಹೇಗಿದ್ದಾನು. ಇತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಮೆರೆದ ಗಂಡ ಬಂಧನದಲ್ಲಿರುವುದನ್ನು ನೋಡಿ ವಿಜಯಲಕ್ಷ್ಮಿ ಪಾಡು ಹೇಗಿದೆಯೋ. ಅಂತೂ ಫ್ಯಾನ್ಸ್ ಎದುರು ಪ್ಯಾಚಪ್ ಪ್ರಯತ್ನದಲ್ಲೇ ಸಾಗಿದ್ದ ಸಂಬಂಧ ಇನ್ನು ಎಲ್ಲಿಯವರೆಗೆ ಬಂದು ನಿಲ್ಲುತ್ತೋ ಆ ದೇವರೇ ಬಲ್ಲ. ನಮಸ್ಕಾರ.